ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರತ್ನ. ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾವು ನೋಡ್ತಾ ಇರೋದು ಬೋಟಿ ಸಾರು ಮತ್ತು ಬೋಟಿ ಎಗ್ ಫ್ರೈ. ಸ್ನೇಹಿತರೆ, ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ಲಾಗಿ ಬೋಟಿ ವಾಶ್ ಮಾಡೋಂಥ ವಿಧಾನ ನೋಡಿ. ನಾವು ನಾರ್ಮಲಾಗಿ ತರಕಾರಿಗಳು ಸೊಪ್ಪೆಲ್ಲ ಬಸಿತೀವಲ್ಲ, ಆ ಥರ ಪಾತ್ರೆಗೆ ಬೋಟಿನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಿವುಚಿ ವಾಶ್ ಮಾಡಿದಾಗ ಅದು ತುಂಬ ಬೇಗ ತುಂಬ ನೀಟಾಗಿ ವಾಶ್ ಆಗುತ್ತೆ. ನಿಮಗೆ ಕಾಣಿಸ್ತಾ ಇದೆ ನೋಡಿ, ಈ ಮಟ್ಟಕ್ಕೆ ನೀಟಾಗಿ ವಾಶ್ ಆಗುತ್ತೆ. ಇದನ್ನು ನಾವು ಎಲ್ಲ ಸಪ್ರೇಟ್ ಮಾಡಿಕೊಂಡು ವಾಶ್ ಮಾಡೋದ್ರಿಂದ ತುಂಬ ಬೇಗ ಆಗುತ್ತೆ. ತುಂಬ ಈಸಿಯಾಗಿ, ಅಂದರೆ ಬೋಟಿ ತೊಳೆಯೋದಕ್ಕೆ ಬರ್ದಿರೋಂಥವ್ರು, ಬೋಟಿನ ಇಷ್ಟಪಟ್ಟರು ಅದು ಮಾಡಿಕೊಂಡು ಸರಿಯಾಗಿ ತಿನ್ನೋದಕ್ಕೆ ಇರೋ ಅಂಥವ್ರಿಗೂ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಸ್ನೇಹಿತರೆ ನೋಡಿ, ನಾನು ಬೋಟಿ ಆಗಿರ್ಬೋದು, ಲಿವರ್ ಆಗಿರ್ಬೋದು ಮತ್ತು ಚರ್ಬಿ ಆಗಿರ್ಬೋದು ಎಲ್ಲನೂ ಸಪ್ರೇಟ್ ಮಾಡಿಕೊಂಡು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿರುತ್ತೆ. ಎಲ್ಲ ಹತ್ತನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಾವು ಕುಕ್ಕರಿಗೆ ಸೇರಿಸ್ಕೋಬೇಕು. ಕುಕ್ಕರಿಗೆ ಸೇರಿಸ್ಕೊಂಡು ಒಲೆ ಮೇಲೆ ಇಟ್ಕೊಂಡು ಒಂದು 2 ನಿಮಿಷ, ಅದಕ್ಕೆ ನಾವು ನೀರೇನು ಸೇರಿಸ್ಕೋಬೇಕಾಗಿಲ್ಲ, ಆ ಲಿವರಲ್ಲಿರೋಂಥ ನೀರೇ ಬಿಟ್ಕೊಳ್ಳುತ್ತೆ. ಅದಕ್ಕೆ 1 ಸ್ಪೂನ್ ಉಪ್ಪು, ಸ್ವಲ್ಪ ಮಟನ್ ಮಸಾಲ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, 1-2ರಿಂದ 3 ನಿಮಿಷದಲ್ಲೇ ಆ ಲಿವರಲ್ಲಿರೋಂಥ ದೊಮ್ಮೆ ಅಂತಾರಲ್ಲ, ದೊಮ್ಮೆನಲ್ಲಿರೋಂಥ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾವು ಎಕ್ಸ್ಟ್ರಾ ನೀರು ಹಾಕಬೇಕಾಗಿಲ್ಲ ಬೋಟಿ ಬೇಯಿಸೋದಕ್ಕೆ. ಜಸ್ಟ್ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳ ಹಾಕ್ಕೊಂಡು ಒಂದು 4ರಿಂದ 5 ವಿಷಲ್ ಕೂಗಿಸ್ಕೋಬೇಕು. ಈ 4ರಿಂದ 5 ವಿಷಲ್ ಹೇಗೆ ಅಂದರೆ, ಇವಾಗ ಎಳೆ ಕುರಿ ಇತ್ತು ಅಂತ ಇಟ್ಕೊಳ್ಳಿ, ಅದೊಂದು 3 ವಿಷಲಿಂದ 4 ವಿಷಲ್ಗೆ ಆಗುತ್ತೆ. ಸ್ವಲ್ಪ ಬಲ್ತಿರೋ ಕುರಿ ಅಂದರೆ ದೊಡ್ಡ ಕುರಿದಾದರೆ ಒಂದು 5ರಿಂದ 6 ವಿಷಲ್ ಇಟ್ಕೋಬೇಕಾಗತ್ತೆ. ನಾನು ನೋಡಿ ಇಲ್ಲೊಂದು 5-6 ಚಕ್ಕೆ, ಲವಂಗ ಮತ್ತು 1 ಇಂಚಷ್ಟು ಚಕ್ಕೆ, ಸ್ವಲ್ಪ 1-2 ಇಂಚಷ್ಟು ಶುಂಠಿ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈ 3 ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ನೀವು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ಒಂದು 4-5 ಲವಂಗ ತೊಗೊಂಡಿದ್ದೀನಿ, 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಮತ್ತು ನಾವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಅದರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ನಿಮಿಷ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪಿನ ಕಾಳು ಮತ್ತು 1 ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಒಂದು ಕೈ ಹಿಡಿ, ಅಂದರೆ ಒಂದು 4 ಕರ್ಬೇವಿನ ಸೊಪ್ಪು ಮತ್ತು ಒಂದು ಕೈ ಹಿಡಿ ಪುದೀನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಹಾಕ್ಕೊಂಡು ಒಂದೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇವಾಗ ಕೊತ್ತಂಬರಿ ಪುದೀನ ಆದಮೇಲೆ ನೋಡಿ, ಸೇಮ್ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು, ಇದು ನಮ್ಮ ನಾಟಿ ಸ್ಟೈಲ್ ಮಟನ್ ಸಾರು ವಿಧಾನನೇ. ಒಂದು ಕೈ ಹಿಡಿ ಕಾಯಿ, ನೀವು ತುರಿಯಾದರೂ ಹಾಕ್ಕೋಬೋದು, ಕಾಯಿ ಕಟ್ ಮಾಡಿರೋದಾದರೂ ಹಾಕ್ಕೋಬೋದು. ಮತ್ತು ಇಲ್ಲಿ ನಾನು ಧನಿಯಾ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪೌಡ್ರು ಒಂದು 3 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ನೀವು ನೋಡಿ, ಅಂದರೆ ನಮಗೆ ಎಷ್ಟು ಗ್ರೇವಿ ಬೇಕಾಗುತ್ತೆ, ನಾವು ಯಾವ ಮಟ್ಟಕ್ಕೆ ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಎಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗುಯ್ ಅಂತ ರುಬ್ಕೊಂಬಂದರೆ ನಮ್ಮ ಮಟನ್ ಸಾರು ಮಸಾಲೆ ರೆಡಿ ಆಗುತ್ತೆ. ಈ ಕಡೆ ಬೋಟಿನೂ ಬೆಂದಿದೆ ನೋಡಿ. ನಾನು ಒಂದು ಡ್ರಾಪ್ ನೀರನ್ನು ಸೇರಿಸ್ಕೊಂಡಿಲ್ಲ, ಬಟ್ ನೀಟಾಗಿ ಬೆಂದಿದೆ. ಇದನ್ನು ಪೂರ್ತಿ ನಾವು ಬೋಟಿ ಸಾರೇ ಮಾಡ್ತಾಯಿಲ್ಲ, ಅರ್ಧ ಸಾರು ಮಾಡ್ತಾಯಿದ್ದೀವಿ, ಇನ್ನು ಅರ್ಧ ಬೋಟಿ ಫ್ರೈ ಮಾಡ್ತಾಯಿದ್ದೀವಿ. 2 in 1, ಓಕೆನಾ? ಇದು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ, ಸ್ಪೆಷಲಿ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ. ಬಾಣಲಿ ಇಟ್ಕೊಂಡು, ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ನಾವು ಈ ಮಸಾಲೆನ ಫ್ರೈ ಮಾಡ್ಕೋಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಇದು ಸಾರಿಗೆ, ಬೋಟಿ ಸಾರಿಗೆ, ಬಟ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮಟನ್ ಸಾರೇನು ಅದಕ್ಕಿಂತ ಸಖತ್ತಾಗಿರುತ್ತೆ. ಫಸ್ಟ್ ಟೈಮ್ ಯಾರಾದರೂ ಬೋಟಿ ಟ್ರೈ ಮಾಡ್ತಾಯಿದ್ದೀರಂದರೆ ಈ ಮೆಥಡಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಒಂದು ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಮಟನ್ ಮಸಾಲಾನ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು 1 ನಿಮಿಷ, ಜಸ್ಟ್ 1 ನಿಮಿಷ 30 ಸೆಕೆಂಡ್ ಸಾಕು. ಮತ್ತು ನಾವು ಬೋಟಿ ಬೇಯಿಸಿಟ್ಕೊಂಡಿರೋಂಥ ನೀರನ್ನೇ ಜಾರ್ಗೆ ಹಾಕ್ಕೊಂಡು, ಜಾರಲ್ಲಿರೋ ಮಸಾಲೆ ಎಲ್ಲ ನೀಟಾಗಿ ವಾಶ್ ಮಾಡ್ದಂಗೆ ಇದಕ್ಕೆ ಹಾಕ್ಕೋಬೇಕು. ನಾವಿಲ್ಲಿ ಎಕ್ಸ್ಟ್ರಾ ನೀರು ಬಳಸ್ತಾ ಇಲ್ಲ, ನಮಗೆ ಬೋಟಿನಲ್ಲಿ ಏನು ನೀರು ಬಂದಿದೆಯೋ ಅದೇ ನೀರನ್ನೇ ನಾವು ಯೂಸ್ ಮಾಡ್ತಾ ಇರೋ ಅಂಥದ್ದು.
ನಿಮಗೆ ನೀರು ಸಾಕಾಗಿಲ್ಲ ಅಂತ ಹೇಳಿದ್ರೆ ನೀವು ಫ್ರೆಶ್ ನೀರು ಯೂಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಇವಾಗ ನೋಡಿ ಮಸಾಲೆ ಪದಕ್ಕೆ ಅಂದರೆ ಈ ಮಸಾಲೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಆಮೇಲೆ ಬೋಟಿ ಸೇರಿಸ್ಕೊತಾ ಇದ್ದೀನಿ ನಾನು. ಸ್ನೇಹಿತರೆ, ನಿಜವಾಗ್ಲೂ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಾ ಅವರು, ಫಸ್ಟ್ ಟೈಮ್ ಯಾರೆಲ್ಲ ಟ್ರೈ ಮಾಡ್ತಾಯಿದ್ದೀರಾ ಅಂಥವರೆಲ್ಲ ಈ ಬೋಟಿ ಸಾರು, ಈ ಬೋಟಿ ಫ್ರೈ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ, ತುಂಬ ರುಚಿಯಾಗಿ ಬರೋ ಅಂಥದ್ದು. 100% ನಾನು ಮಾತ್ರ ಗ್ಯಾರಂಟಿ ಕೊಡ್ತೀನಿ. ಮತ್ತು ಒಂದು ಸತಿ ರುಚಿ ಚೆಕ್ ಮಾಡ್ಕೊಳ್ಳೋಣ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಉಪ್ಪೇನಾದರೂ ಬೇಕಾದರೆ ಹಾಕ್ಕೊಂಡು. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಮತ್ತು ನಿಮಗೇನಾದರೂ ಉಪ್ಪು ಖಾರ ಕಮ್ಮಿ ಅನಿಸಿದ್ರೆ ಮತ್ತೆ ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಒಂದು ಸತಿ ನಾವು ಕುದಿಸ್ಕೋಬೇಕು. ಕುದಿಸ್ಕೊಂಡು ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ನಾವಿಲ್ಲಿ ಬೋಟಿ ಫ್ರೈಗೆ, ಬೋಟಿ ಎಗ್ ಫ್ರೈ ನಾವು ಮಾಡ್ತಾ ಇರೋವಂಥದ್ದು. ಎಗ್ ಇಲ್ದಿರೂ ನಾವು ಬೋಟಿ ಫ್ರೈ ಮಾಡ್ಬೋದು, ಬಟ್ ಎಗ್ ಹಾಕೋವಾಗ ಏನಾಗುತ್ತೆ, ಹೊಸ್ದಾಗಿ ತಿನ್ನೋಂಥವ್ರಿಗೂ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ಎಣ್ಣೆ ಹುಯ್ಕೊಂಡು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಈ ಫ್ರೈಗೆ ಫ್ಲೇವರು ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇದನ್ನು ಒಂದು ನಿಮಿಷ ನಾವು ಫ್ರೈ ಮಾಡಿಕೊಂಡು ಮತ್ತು ಈರುಳ್ಳಿಯನ್ನು ಸೇರಿಸ್ಕೋಬೇಕು. ಈರುಳ್ಳಿ ಬಂದು ನಾನಿಲ್ಲಿ ಒಂದು 3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬಂದು ನಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೋಬೋದು. ಮತ್ತು ನಾನಿಲ್ಲಿ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೇಕು. ನಾನಿಲ್ಲಿ 1.5 ಸ್ಪೂನ್ ಖಾರ ಹಾಕ್ಕೊತಾ ಇದ್ದೀನಿ, 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಮತ್ತು 1 ಸ್ಪೂನಷ್ಟು ಮಟನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಈ ಆಚಿ ಮಟನ್ ಮಸಾಲ ಬಂದು ತುಂಬ ಚೆನ್ನಾಗಿರುತ್ತೆ. ಅದು ಸ್ಮೆಲ್ಲು, ಫ್ಲೇವರು, ಟೇಸ್ಟು ಎಲ್ಲ ತುಂಬ ಸಖತ್ತಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಆಚಿನೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ, ಯಾಕೆಂದರೆ ನಾವು ಫಸ್ಟಿಗೆ ಹಾಕಿರೋಂಥ ಅರಿಶಿನ ಉಪ್ಪೆಲ್ಲ ಬಂದು ನೀರಲ್ಲೇ ಹೋಗಿರುತ್ತೆ. ಹಾಗಾಗಿ ನಾವು ಇಲ್ಲಿ ತೊಗೊಂಡಿರೋಂಥ ಈರುಳ್ಳಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಖಾರ ಬಂದು ಅವ್ರವ್ರ ಟೇಸ್ಟಿಗೆ ತಕ್ಕಂತೆ. ಇದು ಬೋಟಿ ಫ್ರೈಗೆ ಬಂದು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ನಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಮಸಾಲೆ, ಈರುಳ್ಳಿ ಇದೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಬೋಟಿನೂ ನೀಟಾಗಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ನಾವು ಹಾಕಿರೋಂಥ ಉಪ್ಪು, ಖಾರ, ಮಸಾಲೆ ಎಲ್ಲನೂ ಬೋಟಿಗೆ ಹಿಡಿಬೇಕು. ಆ ಥರ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಬೋಟಿನಲ್ಲಿ ಅಲ್ಪ ಸ್ವಲ್ಪ ಇರೋವಂಥ ನೀರನ್ನು ಎಲ್ಲ ಹತ್ರ ಆಗಬೇಕು, ಅಂದರೆ ಕುದಿಬೇಕು, ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಒಂದು 5 ನಿಮಿಷ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಇನ್ನೊಂದು ಸರ್ತಿ ರುಚಿ ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಂಡು ಒಂದು ಸರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ನೋಡಿ, ಈ ಬಾಣಲಿನಲ್ಲಿ ಬಂದು ತಳ ಹಿಡಿಯೋದಿಲ್ಲ. ಸಪೋಸ್ ನಿಮ್ಮ ಮನೇಲಿ ಈ ಥರ ಬಾಣಲಿ ಇಲ್ಲ ಅಂದರೆ ನೀವು ನಾನ್ ಸ್ಟಿಕ್ಕಲ್ಲಿ ಟ್ರೈ ಮಾಡಿ, ಫಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡಿದ್ರೆ. ಯಾಕಂದರೆ ನಾವು ಮತ್ತೆ ಮೊಟ್ಟೆ ಹಾಕೋದ್ರಿಂದ ಮೊಟ್ಟೆ ಎಲ್ಲಿ ತಳ ಹಿಡಿಯುತ್ತೋ ಅನ್ನೋ ಡೌಟ್ ನಿಮಗೆ ಇದ್ದರೆ ನೀವು ನಾನ್ ಸ್ಟಿಕ್ಕಲ್ಲೇ ಯೂಸ್ ಮಾಡಿ. ನೋಡಿ, ಈ ಪದಕ್ಕೆ ಬಂದಾಗ ನಾವು ಮೊಟ್ಟೆ ಸೇರಿಸ್ಕೊತಾ ಇದ್ದೀವಿ. ನಾನಿಲ್ಲಿ ಒಂದು 3 ಮೊಟ್ಟೆಯನ್ನು ಸೇರಿಸ್ಕೊತಾ ಇದ್ದೀನಿ. 3, 4, 5 ನಮ್ಮ ಟೇಸ್ಟಿಗೆ, ನಮ್ಮ ಇಷ್ಟಕ್ಕೆ ತಕ್ಕಂತೆ ಎಷ್ಟು ಬೇಕಾದರೂ ಸೇರಿಸ್ಕೋಬೋದು, ಚೆನ್ನಾಗೇ ಇರುತ್ತೆ. ಬಟ್ ನಾನಿಲ್ಲಿ ಒಂದು 3 ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಜಸ್ಟು ಆ ಸೆಂಟ್ರಲ್ಲಿ ಪ್ಲೇಸ್ ಮಾಡಿ ಅಲ್ಲಿ ಮೊಟ್ಟೆ ಹಾಕಿದ್ದೀನಿ. ಜಸ್ಟು 1 ನಿಮಿಷ ಇಲ್ಲ ಒಂದು 30 ಸೆಕೆಂಡು ಆ ಮೊಟ್ಟೆನ ಹಾಕಿ ಬಿಟ್ಮೇಲೆ ಅದು ಕೊತ್ತ ಅಂತ ಲೈಟಾಗಿ ಸೌಂಡ್ ಬರುತ್ತಲ್ಲ, ಆವಾಗ ಏನು ಮಾಡಬೇಕು, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಂಡಿತ ಇದು ತಳ ಹಿಡಿಯಲ್ಲ ಸ್ನೇಹಿತರೆ, ಅಂದರೆ ಅಷ್ಟು ಮಟ್ಟಕ್ಕೆ ತಳ ಹಿಡಿಯೋದಿಲ್ಲ. ಜಸ್ಟ್ ಅದು ಮೊಟ್ಟೆ ಬಾಯ್ಲ್ ಆಗೋ ತನಕ ಅದು ಅಂಟ್ಕೊಳ್ಳುತ್ತಷ್ಟೇ. ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋವಾಗ ಏನಾಗುತ್ತೆ, ಅದೆಲ್ಲ ಬೆಂದು ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೇಮ್ ಇದೇ ಥರನೇ ನೀವು ಟ್ರೈ ಮಾಡಿ, ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಸ್ಟಾರ್ಟಿಂಗ್ ನಾವು ಬೋಟಿ ಎಲ್ಲ ತಿಂತಾ ಇರಲಿಲ್ಲ.
ಆಮೇಲೆ ಈ ಲಾಕ್ಡೌನಲ್ಲಿ ಮನೇಲಿ ಇದ್ದು ಏನು ಮಾಡೋದು ಅಂತೇಳಿ ನಾವು ನಾನ್ ವೆಜ್ ಅಭ್ಯಾಸ ಮಾಡ್ಕೊಂಡಿರೋದು. ನಾವಲ್ಲ, ಸ್ಪೆಷಲಿ ನಾನು. ಅದಕ್ಕೆ ಮುಂಚೆಲ್ಲ ನಾನು ನಾನ್ ವೆಜ್ ತುಂಬ ಕಮ್ಮಿ ತಿಂತಾಯಿದ್ದೆ ನಾನು ಹೋಟ್ಲಿರುವಾಗೆಲ್ಲ. ಇದೆಲ್ಲ ಹೇಳಬೇಕಂದ್ರೆ ಹೋಟ್ಲ್ ಸ್ಟೈಲೇ, ರೆಸ್ಟೋರೆಂಟ್ ಸ್ಟೈಲ್ ಅಂತಲೂ ಹೇಳ್ಬೋದು. ಲಾಸ್ಟಿಗೆ ಸ್ವಲ್ಪ ಪೆಪ್ಪರನ್ನು ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಪುದೀನ ಎರಡು ಮಿಕ್ಸಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು ಇದು. ಎರಡೂ ಸೇರಿ ಒಂದು ಕೈ ಹಿಡಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೈಯಲ್ಲೇ ಜಸ್ಟು ಈ ಥರ ಕಟ್ ಮಾಡೋಕ್ಕೆ ಹೋಗಬೇಡಿ. ನಾವು ಈ ಥರ ಕೈಯಲ್ಲಿ ಇದು ಮಾಡಿ ಹಾಕೋವಾಗ ಏನಾಗುತ್ತೆ ಅಂದರೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಕರ್ಬೇವಿನ ಸೊಪ್ಪನ್ನ ಇದೇ ಥರ ಸೇರಿಸ್ಕೊಳ್ಳಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೀವು ಫಸ್ಟ್ ಟೈಮ್ ಸಪೋಸ್ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಇಟ್ಕೊಳ್ಳಿ, ನೀವು ಗೆಸ್ಟಿಗೆ ಮಾಡಿಡಿ, ನಿಜವಾಗ್ಲೂ ಅವ್ರು ನಿಮ್ಮನ್ನು ಹೊಗಳೋದಂತೂ ಗ್ಯಾರಂಟಿ. ಅದಕ್ಕೆ ನಾನು ಗ್ಯಾರಂಟಿ. ಯಾಕೆಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಬೋಟಿ ಫ್ರೈ ಆಗಲಿ ಅಥವಾ ಈ ಬೋಟಿ ಸಾರಾಗಲಿ. ನಿಜವಾಗ್ಲೂ ಸ್ನೇಹಿತರೆ ತುಂಬ ಸಖತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಅದರಿಂದ ನೀವೇನು ಯೋಚನೆ ಮಾಡಬೇಕಾಗಿಲ್ಲ, ಹೆಂಗೆ ಬರುತ್ತೋ ಏನು ಅಥವಾ ನಮಗೆ ಬೋಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಈ ಬೋಟಿನ ಟ್ರೈ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಸತಿ ನೀವು ಉಪ್ಪು ಖಾರ ಮಾತ್ರ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ಚೆಕ್ ಮಾಡಿಕೊಂಡು ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಸಖತ್ತಾಗಿ ಸೂಪರಾಗಿ ಬರುತ್ತೆ. ಬಿಸಿ ಬಿಸಿ ಬೋಟಿ ಫ್ರೈ, ಬಿಸಿ ಬಿಸಿ ಬೋಟಿ ಸಾರು ಸ್ನೇಹಿತರೆ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ನಮ್ಮ ಬೋಟಿ ಸಾರನ್ನು ಕುದ್ದು ಸವಿಯಲು ಸಿದ್ಧವಾಗಿದೆ. ನಾನು ಮುದ್ದೆ ಮಾಡಿದ್ದೆ. ಇದು ನಾವು ಡಿನ್ನರ್ಗೆ ಮಾಡಿದಂಥ ಅಡುಗೆ, ಸಂಡೇ ಮಾಡಿರೋ ಅಂಥದ್ದು. ಸ್ನೇಹಿತರೆ, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ತಪ್ಪದಿರ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಯಾರೆಲ್ಲ ಕೊನೆ ತನಕ ನಿಮ್ಮ ಸಮಯವನ್ನು ನನಗೋಸ್ಕರ ಕೊಟ್ಟು ನೋಡಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.